ಹಲೋ, ಎಲ್ರಿಗೂ ನಮಸ್ಕಾರ. ದರ್ಶಿನಿ ರಮೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆ್ಯಂಡ್ ಫ್ರೆಂಡ್ಸ್, ಎಲ್ರಿಗೂ ಗೊತ್ತು, ನಾನು ಆಲ್ಮೋಸ್ಟ್ ಒಂದು 10 ಡೇಸ್ ಟ್ರಿಪ್ ಇದು ವೀಡಿಯೋಸ್ ಮಾಡ್ತಿದ್ದೆ. ಆ್ಯಂಡ್ ಇನ್ ಬಿಟ್ವೀನ್ ನಾನು ಒಂದು ವಾರ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಯಾಕೆ ಅಂದರೆ ವಿ ವೇರ್ ಟ್ರಾವೆಲಿಂಗ್, ನಾವು ಟ್ರಾವೆಲ್ ಮಾಡ್ತಿದ್ದರಿಂದ ಸೊ ಎಡಿಟಿಂಗು, ವಾಯ್ಸ್ ಓವರ್ ಕೊಡೋದು ಅದೆಲ್ಲ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ನನಗೂ. ಸೊ ಅದಕ್ಕೋಸ್ಕರ ಒಂದು ಸತಿ ಟ್ರಿಪ್ಪಿಂದ ಬಂದಾದಮೇಲೆ ಎಲ್ಲ ಮಾಡೋಣ ಅಂತ. ಟ್ರಿಪ್ಪಿಂದ ಬಂದಾದಮೇಲೆ ನಮಗೆ ಹೆಲ್ತ್ ಅಪ್ಸೆಟ್ಟು, ಅಡ್ಜಸ್ಟ್ಮೆಂಟ್ ಎಲ್ಲ ಆಗಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಸ್, ನಾನು ಈ ವಿಡಿಯೋದಲ್ಲಿ ಡೇ 4 ಆ್ಯಂಡ್ 5 ನಾವು ಪ್ರಯಾಗ್ರಾಜ್ಗೆ ಹೋಗಿ ಅಲ್ಲಿಂದ ಆಗ್ರಾಗೆ ನೈಟ್ ಜರ್ನಿ ಮಾಡಿ ಆಗ್ರಾದಲ್ಲಿ ಒನ್ ಡೇ ಇದು ನೋಡ್ಕೊಂಡು ಹೋಗೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ಸಾರಿ ಫಾರ್ ದ ಡಿಲೇ, ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಡಿಲೇ ಆಯಿತು. ಆ್ಯಂಡ್ ನನ್ನ ಪ್ಯಾಕೇಜಸಲ್ಲಿ ಬಂದವರು ಎಲ್ಲ ಅಂಕಲ್ ಆಂಟೀಸ್ ತುಂಬಾ ಚೆನ್ನಾಗಿ ಎಂಕರೇಜ್ ಮಾಡ್ತಿದ್ರು, ಸಪೋರ್ಟ್ ಮಾಡ್ತಿದ್ರು, ಕೋಆಪ್ರೇಟ್ ಮಾಡ್ತಿದ್ರು ವೀಡಿಯೋಸ್ ಮಾಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಆ್ಯಂಡ್ ಎಸ್, ತುಂಬ ಬೇಡ ಮಾತಾಡೋದು. ಸೊ ನೆಕ್ಸ್ಟ್ ನಾವು ಹೇಗೆ ಮಾಡಿದ್ವಿ ಅಂತ ನೋಡ್ತಾ ಹೋಗೋಣ. ಓಕೆ, ಅಗೇನ್ ವೆಲ್ಕಮ್ ಬ್ಯಾಕ್ ಫಾರ್ ದರ್ಶಿನಿ ರಮೇಶ್ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡುವ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಕಮ್. ಸೊ ಮಾರ್ನಿಂಗ್ ನಾವು ಕಾಶಿಲಿ ರೂಮೆಲ್ಲ ಚೆಕ್ಔಟ್ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಪ್ರಯಾಗ್ರಾಜ್ ಕಡೆ ಹೋಗ್ತೀವಿ. ಸೊ ಇದು ಬಸ್ಸಲ್ಲಿ ಎಲ್ಲರೂ ಮಾತಾಡಿಕೊಂಡು ಅವರವರು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಸೀಟ್ಸ್ ಬಗ್ಗೆ ಮರಿಯಲೇ ಗುಣವಂತಿ ನಾಗೋದುನಲ ನೀನೆಂಗಿರುತ್ತಿ ನಿನಗ್ಯಾಂಗ ಮರಿಯಲೇ ಗುಣವಂತಿ ಪೂರ್ವ ಜನ್ಮದ ಹಿಂದಿನ ಗೆಳತಿ ಪೂರ್ವ ಜನ್ಮದ ಹಿಂದಿನ ಗೆಳತಿ ನಾ ಬೇಕಾಗಿ ಮಾಡಿಕೊಂಡೆ ನಾನಿನಗೆ ಸಿಗ್ತಾರೆ. ಗಂಡ್ಮಕ್ಳು ಸತ್ತ ಗರ್ಭದಲ್ಲಿ ಅಪ್ಪವ್ರು ಸಿಗ್ತಾರೆ. ಆದ್ರೆ ಹೆಣ್ಮಕ್ಳು ಸತ್ತಾಗ ಅವ್ರಿಗೆ ಮಂಗ ಸಿಗ್ತಾರೆ. ಅವ್ರು ಕೇಳ್ತಾರೆ, ಏನಿದು ಅನ್ಯಾಯ, ನಮಗೆ ಅಲ್ಲಿ ಮಂಗ. ಗಂಡಸರು ಸತ್ರೆ ಗಂಡಸರಿಗೆ ಅದೇ ಹೆಂಗಸರು ಸತ್ರೆ ಸ್ವರ್ಗದಲ್ಲಿ ಮಂಗ ಸಿಗ್ತಾರಂತೆ. ಇಲ್ಲೂ ಮಂಗದಿರು ಸಿಗ್ತಾರೆ, ಅಲ್ಲೂ ಸಿಗ್ತಾರಂತೆ. ಸೊ ಕಾಶಿಯಿಂದ ಪ್ರಯಾಗ್ರಾಜ್ಗೆ ಒಂದು 4 ಅವರ್ಸ್ ಜರ್ನಿ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಪ್ರಯಾಗ್ರಾಜ್ ರೀಚ್ ಆದ್ವಿ. ಸೊ ನಾವು ಇಂಟರ್ನೆಟ್ಟಲ್ಲೆಲ್ಲ ನೋಡಿದಂಥ ಫೋಟೋಸ್ ಇದು. ಸೊ ಪ್ರಯಾಗ್ರಾಜ್ ಹೀಗಿತ್ತು ಅಂತ ಅಂದ್ಬಿಟ್ಟು. ಆ್ಯಂಡ್ ನಾವು ಹೋಗೋ ಟೈಮಿಗೆ ಈ ಥರ ಆಗಿತ್ತು. ಸೊ ಎಲ್ಲ ಟೆಂಟೆಲ್ಲ ಕ್ಲಿಯರ್ ಮಾಡ್ತಾಯಿದ್ರು. ಬಟ್ ಇನ್ನೂ ಒಂದು ಸ್ವಲ್ಪ ಇತ್ತು, ಲೈಕ್ ಎಲ್ಲ ಟಾಯ್ಲೆಟ್ಸು, ರೆಸ್ಟ್ ರೂಮ್ಸು. ಸೊ ಅದನ್ನೆಲ್ಲ ಇನ್ನೂ ಕ್ಲಿಯರ್ ಮಾಡ್ತಾರೆ. ಬಟ್ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡಿ ಈ ಬೋಟ್ಗಳಂತೂ ತುಂಬಾ ಭಯ ಪಡಿಸ್ತಿತ್ತು. ಸೊ ಇಲ್ಲಿ ಬೋಟ್ ಓಡಿಸೋರೆಲ್ಲ ಇನ್ನೂ ಕುಂಭಮೇಳ ವೈಬಲ್ಲೇ ಇದ್ದಾರೆ. ಸೊ ಅವರೆಲ್ಲ ಪ್ರೈಸಸ್ ಇನ್ನೂ ಹಾಗೆ ಹೇಳೋ ಥರನೇ ಹೇಳ್ತಾರೆ. ಬಟ್ ರಿಯಾಲಿಟಿ ಏನಂದರೆ, ನಾವು ಇಂಟರ್ನೆಟ್ಟಲ್ಲಿ ನೋಡಿದ್ದು ರಿಯಾಲಿಟಿ ಓಕೆ, ಇಲ್ಲಿ ಬೋಟ್ ಅವರು ತುಂಬಾ ದುಡ್ಡು ಮಾಡಿಕೊಂಡ್ರು. ಸೊ ಅಷ್ಟು ಮಾಡಿಕೊಂಡ್ರು, ಎಷ್ಟು ಮಾಡಿಕೊಂಡ್ರು, ಲಕ್ಷ ಮಾಡಿಕೊಂಡ್ರು, ಕೋಟಿ ಮಾಡಿಕೊಂಡ್ರು ಅನ್ನೋದನ್ನೆಲ್ಲ ನೋಡಿದ್ವಿ. ಬಟ್ ಇವ್ರು ಹೇಳೋ ಪ್ರಕಾರ ನಾವು ಅವರು ದುಡ್ದಿದ್ರಲ್ಲಿ ಅಂದರೆ ಅವ್ರಿಗೆ ಏನು ಮಾತಾಡ್ತಾರೆ ಪ್ರೈಸ್ 1,500 ಒಂದು ಟ್ರಿಪ್ಪಿಗೆ ಅನ್ನೋದೆಲ್ಲ. ಸೊ ಆ 1,500ದಲ್ಲಿ ಇವ್ರಿಗೆ ಬರ್ತಾಯಿದ್ದು 300 ರೂಪಾಯಿ ಅಷ್ಟೇ. ಇನ್ನು ಮಿಕ್ಕಿದವ್ರು ಗೌರ್ಮೆಂಟ್ಗೆ ಕಟ್ಟಬೇಕಿತ್ತು ಅಂತ. ಸೊ ಸ್ನಾನ ಎಲ್ಲ ಮಾಡಿಕೊಂಡು ನಾವು ಪ್ರಯಾಗ್ರಾಜಲ್ಲಿ ದೇವಸ್ಥಾನಕ್ಕೆ ಹೋಗಿ ನಾವು ಎಲ್ಲೇ ಹೋದ್ರೂ ನಮ್ಗೆ ನಿಂತಿರೋ ಆಂಜನೇಯ ಕಾಣಿಸುತ್ತೆ. ಬಟ್ ಇಲ್ಲಿ ಒಂದೇ ಕಡೆ ಆಂಜನೇಯ ಮಲ್ಕೋಬಿಟ್ಟಿರೋದು. ಸೊ ಇದು ಇಲ್ಲಿನ ವಿಶೇಷತೆ. ಸೊ ಈ ಆಂಜನೇಯನೆಲ್ಲ ನೋಡಿಕೊಂಡು ನಾವು ಪ್ರಯಾಗ್ರಾಜಲ್ಲಿ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ನೆಹರು ಮನೆಗೆ. ಸೊ ನೆಹರು ಮನೆಗೆ ಹೋಗಿ ಅಲ್ಲಿ ಅವರು ಓದ್ತಿದ್ದಂಥ ಜಾಗ, ಅದು ಒಂದು ಅವರಿದ್ದಂಥ ಮನೆನ ಮ್ಯೂಸಿಯಂ ಥರ ಮಾಡಿದ್ದಾರೆ. ಒಳಗೆ ಹೋಗೋಕ್ಕೆ ಇರಲಿಲ್ಲ. ಸೊ ಆಚೆ ಎಲ್ಲ ನೋಡಿಕೊಂಡು ಸೊ ಎಲ್ಲರೂ ನಮ್ಮ ಪ್ಯಾಕೇಜಲ್ಲಿ ಬಂದು ಅಂಕಲ್ ಆಂಟೀಸು ಎಲ್ಲ ಅಲ್ಲಿ ನಿಂತ್ಕೊಂಡು ಏನೋ ಒಳಗಂತೂ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ ಅಂತ ಗಾರ್ಡನಲ್ಲಿ ಕೂತ್ಕೊಂಡು ಸೊ ಅಲ್ಲಿ ಫ್ಲವರ್ಸ್ ಎಲ್ಲ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಒಂದು ಒಳ್ಳೆ ರಿಲ್ಯಾಕ್ಸೇಷನ್ ಆಯಿತು ಎಲ್ರೂ. ಸೊ ಎಲ್ಲ ನೋಡಿಕೊಂಡು ಆಚೆ ಬಂದ್ವಿ.
ಸೀರಿಯಸ್ ನೋಟ್ ಹೇಳಬೇಕಂದ್ರೆ ಸೊ ಇಲ್ಲಿಗೆ ಬಂದಾಗ ಒಳಗಡೆ ಅಲ್ಲಿ ನಿಂತ್ಕೊಂಡು ಆ ಫೋಟೋಸ್ ಆ ಗ್ಲಾಸ್ ಮಧ್ಯದಲ್ಲಿ ಫೋಟೋಸ್ ಆ ರಿಫ್ಲೆಕ್ಷನಿಂದ ಸರಿಗೆ ಬರ್ತಾ ಇರಲಿಲ್ಲ ನಾವು ಎಲ್ಲರೂ ಅಲ್ಲಿ ಗಾರ್ಡನಲ್ಲಿ ಇದ್ದಂಥ ಹೈಬ್ರಿಡ್ ಡೇರೆ ಹೂವದ ಜೊತೆನೇ ಫೋಟೋಸ್ ಇಟ್ಕೋತಿದ್ರು. ದೇವರ್ ಲೈಕ್ ಸೋ ಪ್ರಿಟಿ, ಎಷ್ಟು ಕ್ಯೂಟಾಗಿತ್ತು ಗೊತ್ತಾ. ಅದೆಷ್ಟು ದೊಡ್ಡದಾಗಿತ್ತು, ಅಷ್ಟು ಹೈಬ್ರಿಡ್ ಹೂವುಗಳು ಹೇಗೆ ಸಿಗುತ್ತೆ ಅನ್ನೋದೇ ಅರ್ಥ ಆಗಲ್ಲ. ಸೊ ಅದನ್ನೆಲ್ಲ ನೋಡಿಕೊಂಡು ಎಲ್ಲರೂ ಮುಂದೆ ಪಾಸ್ ಆಗ್ತಾ ಹೋದ್ವಿ. ಸೊ ಆಲ್ಮೋಸ್ಟ್ ಎಲ್ಲರೂ ಇಲ್ಲೇ ಇದ್ದರು. ಸೊ ಅಲ್ಲಿ ಹೋಗಿ ಒಳಗಡೆ ಗ್ಯಾಲ್ರಿ ನೋಡಿದ್ವಿ. ಸೊ ನೆಹರು ಅವರ ಫ್ಯಾಮಿಲಿ ಫೋಟೋಸ್ ಆಗಿರ್ಬೋದು, ಅವ್ರು ಏನೇನು ಕೆಲಸ ಮಾಡಿದ್ದಾರೆ ಅದು ಪೇಪರ್ ಕಟ್ಸ್ ಎಲ್ಲ ಇಲ್ಲಿ ಗ್ಯಾಲ್ರಿಲಿತ್ತು. ಸೊ ಆ ಗ್ಯಾಲ್ರಿಲಿ ಹೋಗಿ ಆ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡು ನಾವು ಹೊರಗೆ ಬಂದ್ವಿ. ಸೊ ನಾವು ಇದನ್ನೆಲ್ಲ ನೋಡಿಕೊಂಡು ಆನ್ ದ ವೇ ಅಲ್ಲೇ ಸ್ವಲ್ಪ ಚಾಟ್ಸು ಜ್ಯೂಸ್ ಎಲ್ಲ ಕುಡ್ಕೊಂಡು ನಮ್ಮ ನೈಟ್ ಜರ್ನಿ ಆಗ್ರಾಗೆ ಮಾಡಬೇಕಿತ್ತು. ಸೊ ಆನ್ ದ ವೇ ಎಲ್ಲ ಅಡುಗೆ ಮಾಡಿಕೊಂಡು ಊಟ ಮಾಡಿ ನೈಟು ಆಗ್ರಾಗೆ ಹೊರಟ್ವಿ. ಸೊ ಇಲ್ಲಿ ಗಾರ್ಡನ್ಗೆಲ್ಲ ಒಂದು ಬಾಯ್ ಹೇಳಿ, ನಮ್ಮ ಪ್ರಯಾಗ್ರಾಜಿಗೂ ಒಂದು ಬಾಯ್ ಹೇಳಿ ನಾವು ನೈಟ್ ಜರ್ನಿ ಆಗ್ರಾಗೆ ಹೊರಟ್ವಿ. ಸೊ ಆಗ್ರಲ್ಲಿ ಅರ್ಲಿ ಮಾರ್ನಿಂಗ್ ಅಂದರೆ ಬೇಗನೆ ಎದ್ದು ನಾವು ಹೊರಟಿದೆ ತಾಜ್ ಮಹಲ್ನ ನೋಡೋಕ್ಕೆ. ಸೊ ನಡೆಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಕೆಲವ್ರಿಗೆ ಸೊ ನಾವು ಈ ಥರ ಆಟೋಸ್ ಎಲ್ಲ ಮಾಡಿ ಅದು 10 ರೂಪೀಸ್ ತೊಗೋತಾರೆ. ಸೊ ಅದನ್ನೆಲ್ಲ ಮಾಡಿ ನಾವೆಲ್ಲ ತಾಜ್ ಮಹಲ್ ನೋಡೋಕ್ಕೆ ಹೋಗ್ತಿದ್ವಿ. ಸೊ ಈಗ ನಮ್ಮ 7 ವಂಡರ್ಸಲ್ಲಾಗಿರೋ ಒಂದು ತಾಜ್ ಮಹಲ್ನ ನೋಡೋಣ. ಸೊ ಟಿಕೆಟ್ ಎಲ್ಲ ತೊಗೊಂಡು ಹೋಗ್ತಿದ್ವಿ. ಸೊ ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಲೈಕ್ ಇಲ್ಲಿ ಏನಂದರೆ ನಾವು ಅಲ್ಲಿ ಫೋಟೋಗ್ರಾಫರ್ಸ್ ಏನಿರುತ್ತೆ ಅವ್ರ ಹತ್ರ ವೀಡಿಯೋ ಮಾಡಿಸೋ ಹಾಗಿಲ್ಲ, ಬರೀ ಫೋಟೋಸ್ ಹಿಡ್ಕೋಬೋದು. ಆ್ಯಂಡ್ ಯಾವುದೇ ರೀತಿ ಫ್ಲ್ಯಾಗ್ ಹಾಸ್ಟಿಂಗ್ ಮಾಡ್ಕೊಳ್ಳೋಂಗಿಲ್ಲ, ಫ್ಲ್ಯಾಗ್ ಹಿಡ್ಕೊಂಡು ಫೋಟೋ ಹಿಡ್ಕೊಳ್ಳೋ ಹಾಗಿಲ್ಲ. ಆ್ಯಂಡ್ ಒಳಗಡೆ ತಿಂಡಿಗಳು ಎತ್ಕೊಂಡು ಹೋಗೋಂಗಿಲ್ಲ, ಯಾವುದೇ ತಿಂಡಿ ಅದೆಲ್ಲ ಎತ್ಕೊಂಡು ಹೋಗೋಂಗೆ ಇಲ್ಲ. ಸೊ ಎವ್ರಿಥಿಂಗ್ ಶುಡ್ ಬಿ ವೆರಿ ಕ್ಲಿಯರ್. ಬ್ಯಾಗಲ್ಲೂ ಏನಾದ್ರು ಇತ್ತು ಅಂದರೆ ಮ್ಯಾಕ್ಸ್ ಒಂದು ವಾಟರ್ ಬಾಟಲ್ ಬಿಡ್ತಾರೆ ಹೊರತು ಇನ್ನೇನು ಬಿಡೋಲ್ಲ. ಸೊ ಯಾವುದೇ ಕಾಸ್ಮೆಟಿಕ್ಸ್ ಆ ಥರ ಎಲ್ಲ ಬಿಡೋಲ್ಲ. ಸೊ ಹಿಯರ್ ಇಸ್ ದ 7 ವಂಡರಲ್ಲಿ ಒಂದಾಗಿರೋ ನಮ್ಮ ತಾಜ್ ಮಹಲ್. ಸೊ ಇಲ್ಲಿ ಅಂಕಲ್ ತಾಜ್ ಮಹಲ್ ನೋಡ್ಕೊಂಡು ಬಂದು ಮಧ್ಯಾಹ್ನ ಊಟ ಮುದ್ದೆ ಬಸ್ಸಾರೆಲ್ಲ ತಿಂದ್ಬಿಟ್ಟು ನಿದ್ದೆ ಮಾಡ್ತಿದ್ರು. ಅಂಕಲ್ ಎದಳಿ ಫೋರ್ಟ್ ನೋಡೋಕೆ ಹೋಗೋಣ ಅಂತ ಅಂದ್ಬಿಟ್ಟು ಅವ್ರನ್ನ ಎಬ್ಬಿಸಿ ಸೊ ನಾವೆಲ್ಲ ಫೋರ್ಟ್ ನೋಡೋಕೆ ಹೊರಟ್ವಿ. ಸೊ ಇಲ್ಲಿ ನಮ್ಮ ಗ್ರೂಪ್ ಅವ್ರಿಗೆ ಕ್ಯಾಪ್ ಎಲ್ಲ ಕೊಟ್ಟಿರ್ತಾರೆ. ಸೊ ನಮ್ಮವರೇ ಅಂತ ಐಡೆಂಟಿಫೈ ಆಗುತ್ತೆ. ಸೊ ಎಂಟ್ರಿ ಟಿಕೆಟ್ ಬಂದು 50 ರೂಪೀಸ್ ಇರುತ್ತೆ, ಬಟ್ ಆನ್ಲೈನಲ್ಲಿ 35 ರೂಪೀಸು. ಇಲ್ಲಿಗೆ ಹೋಗ್ತೇವೆ ಅದೇ ಅಳಿಲು ಒಬ್ಬ ಹುಡುಗ 10 ರೂಪಾಯಿಗೆ ಹಳಿ ಇಟ್ಕೊಂಡಿದ್ವಿ 10 ರೂಪೀಸ್. ಅದರಿಂದ ನಾನು ಒಂದು ಕಲಿತೆ ಹಳಿನ ಹೇಗೆ ಕರಿಬೇಕು ಅಂತ. ಸೊ ಆಗ್ರಾ ತುಂಬಾ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಒಂಥರ ಈಗ ಆಚೆ ಬರಬಾರ್ದು ಅನ್ಸುತ್ತೆ. ಹಾಗೆ ಪಾಯಿಂಟ್ ಏನಂದರೆ ಬರಲೇಬೇಕು. ಸೊ ಫೋರ್ಟ್ ಎಲ್ಲ ನೋಡಿಕೊಂಡು ಫೋಟೋಸ್ ಎಲ್ಲ ಇಟ್ಕೊಂಡು ನಾನು ಆಚೆ ಬಂದೆ. ಏನು ಕೆಲಸ ಮಾಡೋಕ್ಕೆ ಅಂತ ಆಗಲೇ ಅವ್ನ ಅಳಿಲ್ ಕೊಟ್ಟಿದ್ನಲ್ಲ, ಸೊ ಅದೇ ಟೆಕ್ನಿಕ್ ಯೂಸ್ ಮಾಡಿ ಇಲ್ಲಿ ಮರದ ಹತ್ರ ಕೂತಿದ್ದ ಅಳಿಲ್ನೆಲ್ಲ ಕರೆದು ಅದಕ್ಕೆ ಚಾಕ್ಲೇಟ್ ತಿನ್ನಿಸ್ತಿದ್ದೆ. ಸೊ ಈವಂತೂ ಸಿಕ್ಕಾಪಟ್ಟೆ ಬುದ್ಧಿವಂತ ಅಳಿಲ್ಗಳು. ಸೊ ಬಂದ್ಬಿಟ್ಟು ಒಳ್ಳೆ ಕೋತಿಗಳು ಕಿತ್ಕೊಂಡು ಹೋಗ್ಬಿಡಲ್ವ ಆ ಥರ ಕಿತ್ಕೊಂಡು ಹೋಗ್ತಿತ್ತು. ಕೆಲವೊಂದು ಅಲ್ಲೇ ತಿಂತಿತ್ತು. ಸೊ ನಾವು ಎಲ್ಲ ತಮಾಷೆ ಮಾಡಿಕೊಂಡು ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಪಡೀತಾ ಅಳಿಲ್ ಜೊತೆ ಎಲ್ಲ ಮಾತಾಡಿಕೊಂಡು ಒಂದು ಪ್ಯೂರ್ ಫೀಲ್ ಅನ್ನಿಸ್ತು. ನನಗಂತೂ ತುಂಬಾ ಖುಷಿ ಆಯಿತು. ಸೊ ಇದನ್ನು ನಮ್ಮ ಬೆಂಗಳೂರಲ್ಲೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ನೋಡೋಣ ಅಳಿಲ್ ಬರುತ್ತಾ ಇಲ್ಲ ಬರೀ ಆಗ್ರಾ ಅಳಿಲ್ ಮಾತ್ರ ನಮ್ಮ ಕೈ ಮೇಲೆ ಬರುತ್ತಾ, ಅವ್ರು ಪಳಗಿಸ್ಕೊಂಡಿರ್ತಾರ ಅಂತ ಅಂದ್ಬಿಟ್ಟು ಸರಿ. ಸೊ ಆಗ್ರಾ ಫೋರ್ಟಿಂದ ತಾಜ್ ಮಹಲ್ ವ್ಯೂ ಹೇಗಿರುತ್ತೆ ಅನ್ನೋ ತೋರಿಸ್ತೀನಿ. ಸೊ ಒಂದು ಡೈರೆಕ್ಷನಲ್ಲಿ ಎಲ್ಲೇ ಫೋರ್ಟ್
ಕಡೆಯಿಂದ ವ್ಯೂಸ್ ಎಲ್ಲ ಕ್ಲಿಯರ್ ಮಾಡ್ತಾರೆ. ಸೊ ಆ ವ್ಯೂ ಎಲ್ಲ ಅವರ ಆರ್ಕಿಟೆಕ್ಚರ್ ಎಲ್ಲ ನೋಡಿಕೊಂಡು ನಾವು ಫೋಟೋನ ಮುಗಿಸಿದ್ವಿ. ऐसा पूरा ऑयल है उसी जगह तो थोड़ा बच्चा बाकी सब निकल क्या देखिए सर ऑयल बता दीजिए ब्लैक इस कलर में ये सब ऑयल इसका ब्लैक ಈ ಫೋರ್ಟ್ನ ಒಂದು ಭಾಗದಲ್ಲಿ ನನಗೆ ಅನಿಸಿದೆ ಏನು ಗೊತ್ತಾ, ಹಳೆ ರಾಜ್ಕುಮಾರ್ ಸಾಂಗ್ ಇದೆ, ಈ ವರ್ಡ್ ಇದೆಲ್ಲ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಅಂತ. ಅದೇ ರೀತಿ ಒಂದು ಆ್ಯಂಗಲ್ ಕಡೆ ಅಂತೂ ತಾಜ್ ಮಹಲ್ ಅಂತೂ ಅದೇ ಲೈನ್ ಇದೆ, ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಅಂತ. ಬಿಕಾಸ್ ಯಾವುದೇ ಕಿಟಕಿಯಿಂದ ನೋಡಿದ್ರು ಬರೀ ತಾಜ್ ಮಹಲೇ ಕಾಣಿಸ್ತಿತ್ತು. ಸೊ ತುಂಬಾ ಚೆನ್ನಾಗಿತ್ತು ಫೋರ್ಟ್ ಮಾತ್ರ. ಆ ಒಳಗಡೆ ಆಲ್ಮೋಸ್ಟ್ ಫಿಲಮ್ ಸೆಟ್ಗಳ ಥರ ಎಲ್ಲ ಇತ್ತು, ಇನ್ಸ್ಪಿರೇಷನ್ ಅಂತಾರಲ್ಲ ಫಿಲಮ್ಸ್ಗಳಿಗೆ, ರಿಯಾಲಿಟಿ. ಸೊ ಅದೇ ರೀತಿ. ಸೊ ಇಲ್ಲಿ ಹೋಗಿ ಏನು ಅಂತ ಗೊತ್ತಿಲ್ಲ, ಬಟ್ ಆ್ಯಂಡ್ ಮಳೆಯಲ್ಲಿ ನೀರು ಬಂತು ಅಂದರೆ ಎಲ್ಲೋಗಲ್ಲಿ ಸೇರುತ್ತೆ ಅನ್ಕೋತೀವಿ, ನೋಡಬೇಕು. ಇದನ್ನೆಲ್ಲ ಎಸ್ ಫ್ರೆಂಡ್ಸ್, ಇವಾಗ ಇಷ್ಟವರೆಗೂ ನೋಡಿದ್ವಿ ನಾವು ಪ್ರಯಾಗ್ರಾಜ್ ಮತ್ತು ಆಗ್ರಾ ಟ್ರಿಪ್ಪಲ್ಲಿ ಏನೇನೆಲ್ಲ ಮಾಡಿದ್ವಿ, ಅಳಿಲ್ ಜೊತೆ ಹೇಗೆ ಮಾತಾಡಿದ್ವಿ, ಮತ್ತು ಅದಕ್ಕೆ ಹೇಗೆ ಸ್ವೀಟ್ ತಿನ್ಸಿದ್ವಿ, ಆಗ್ರಾ ಫೋರ್ಟ್ ಹೇಗಿತ್ತು, ತಾಜ್ ಮಹಲ್ ಹೇಗಿತ್ತು, ಆಗ್ರಾ ಫೋರ್ಟಿಂದ ತಾಜ್ ಮಹಲ್ ವ್ಯೂ ಹೇಗಿತ್ತು ಅಂತ ಎಲ್ಲ. ಸೊ ಎಸ್, ಈಗ ನೆಕ್ಸ್ಟ್ ಇದರಲ್ಲಿ ನಮ್ಮ ಟೂರ್ ಆಪ್ರೇಟರ್ ಅಂದರೆ ನನ್ನ ತಂದೆ ಮತ್ತು ಅವರ ಬಿಸ್ನೆಸ್ ಪಾರ್ಟ್ನರ್ ಆಗಿರೋಂಥ ಸೋಮಶೇಖರ್ ಅಂಕಲ್. ಸೊ ಅವರು ಕಾಶಿ ಮತ್ತು ಪ್ರಯಾಗ್ರಾಜ್ ಹೇಗಿತ್ತು ಮೊದಲು, ಅಂದರೆ ಪ್ರಯಾಗ್ರಾಜ್ ಇವಾಗ ಕುಂಭಮೇಳ ಮುಂಚೆ ಆಗಿರ್ಬೋದು, ಇಲ್ಲ ಇದಕ್ಕೂ ಮುಂಚೆ ಈ ಒಂದು ತ್ರಿವೇಣಿ ಸಂಗಮ ಅನ್ನೋದೆಲ್ಲ ತುಂಬಾ ತಲೆಗೆ ಬರೋ ಟೈಮಲ್ಲಿ ಹೇಗಿತ್ತು, ಆ್ಯಂಡ್ ಕಾಶಿ ಮೊದಲು ಹೇಗಿತ್ತು, ಗಂಗಾ ನದಿ ಕ್ಲೀನ್ ಮಾಡೋಕ್ಕೆ ಮುಂಚೆ ಅನ್ನೋದ್ರ ಬಗ್ಗೆ ಕ್ವೈಟ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತಾರೆ. ಸೊ ಅದನ್ನು ನೋಡ್ತಾ ಹೋಗಿ. ಸೊ ಅವ್ರ ಇನ್ಫಾರ್ಮೇಷನ್ ಕೊಟ್ಟಾದಮೇಲೆ ಸೊ ಡೇ 4 ಆ್ಯಂಡ್ ಡೇ 5 ವೀಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ನೆಕ್ಸ್ಟ್ ಜೂನ್ ಮತ್ತೆ ನಾವು ಡೇ 6 ವೀಡಿಯೋದಲ್ಲಿ ಸಿಗೋಣ. ಎಲ್ಲಿಗೆ ಅಂತಂದರೆ ನಾವು ಮಥುರಾಯಿಂದ ಹರಿದ್ವಾರ್ಗೆ ಹೋಗ್ತಿದ್ದೀವಿ. ಸೊ ಅನ್ಫಾರ್ಚುನೇಟ್ಲಿ ನೋಡ್ತೀನಿ ಅದಲ್ಲಿ ಏನು ಇದಾಗುತ್ತೆ ಅಂತ. ಓಕೆ, ಸೊ ಅಂಟಿಲ್ ದೆನ್ ಸಿ ಯು ಸೂನ್. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಟ್ರಿಪ್ ಡೀಟೇಲ್ಸ್ ಬಗ್ಗೆ ನಾನು ಪ್ಯಾಕೇಜಸ್ ಏನಿದೆ ಅವರ ಪೂರ್ತಿ ಡೀಟೇಲ್ಸ್ನ ನಾನು ಕೆಳಗೆ ಹಾಕಿರ್ತೀನಿ. ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಯಾವುದೇ ಪ್ಯಾಕೇಜಸ್ನ ನೋಡಬೇಕು ಹೋಗಬೇಕು ಅಂತ ಅಂದರೆ. ಸೊ ಎಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಅಂದ್ರೆ ಅವ್ರು ಹೋಗೋದಿಕ್ಕೆ 1,000 ಬರೋದಿಕ್ಕೆ 1,000, ಒಂದು ಬೈಕಲ್ಲಿ 3 ಜನ ಕುತ್ಕೊಂಡು ಹೋಗಿದ್ದಾರೆ. ಅಲಹಾಬಾದ್ ಸಾರಿ ಪ್ರಯಾಗ್ರಾಜು ಮತ್ತೆ ಅಯೋಧ್ಯ ಮತ್ತೆ ಕಾಶಿ ಇದೆಲ್ಲ ಯಾವ ತರ ಇತ್ತು ಅಂತ ಹೇಳಿದ್ರೆ ನಂಬ್ತಿರೋ ಬಿಡ್ತಿರೋ. ಕಾಶಿ ವಿಶ್ವನಾಥ ನನ್ನ ಮೇಲೆ ಹಣೆ ಹೇಳ್ತೀನಿ, ಜನ ಕಲಿಯೋದಿಲ್ವಾ ಇದನ್ನ ಅಂತ. ಆತರ ನಾನೇ ಬೋಟಿಂದ ಕೆಳಗಿಳಿಬೇಕಾದ್ರೆ ಡೆಡ್ ಬಾಡಿ ಮೇಲೆ ಕಾಲಿಕೊಂಡು ತಲೆಗಳ ಮೇಲೆ ಕಾಲಿಕೊಂಡು ಆಚೆ ಬಂದಿದ್ದೀವಿ. ಅಷ್ಟು ಗಲೀಜಿತ್ರಿ ನದಿ ಅಷ್ಟು ಗಲೀಜಿತ್ತು. ಇವತ್ತು ನೀವೇನಾದ್ರೂ ನೋಡಿದಿರ ಅಲ್ಲಿ ಯಾವ್ದಾದ್ರು ಬಾಡಿ ಸುಟ್ಟು ನದಿಗೆ ಹಾಕೋದೇನ ನೋಡಿದ್ರ? ನದಿ ಸ್ನಾನ ಮಾಡಿದ್ರಲ್ವಾ ಕಾಶಿಲಿ, ಯಾವ್ದಾದ್ರು ಬಾಡಿ ಸುಟ್ಟು ನದಿಗೆ ಹಾಕೋದು ನೋಡಿದ್ರ? ಈಗ ಬರೀ ಬೂದಿ ಬಿಡ್ತಾರ, ಬೂದಿ ಬಿಡೋದಕ್ಕೆ ಬೇರೆ ಜಾಗ ಇದೆ, ಸ್ನಾನ ಮಾಡೋ ಜಾಗದಲ್ಲ. ಆ ತರ ಅಷ್ಟು ಕ್ಲೀನ್ ಆಗಿದೆ ಇವತ್ತು. ಸರ್ ನಾನು ಈ ಪ್ರಯಾಗ್ರಾಜ್ ನಾವು ಬಂದ್ವಲ್ಲ, ನಂಬ್ತಿರೋ ಬಿಡ್ತಿರೋ ಅಲ್ಲಿ ನಾನು ಊಟ ಕೊಡೋದಕ್ಕೆ ಅಸಹಿಸ್ಕೊತಾ ಇದ್ದಾರೆ. ಅಲ್ಲಿ ಇವತ್ತು ಹೋಟೆಲ್ಗಳು ಚೆನ್ನಾಗಿದೆ. ಈಗ ಅಲ್ಲಿ ಆವಾಗ ಇದ್ದಿದ್ದು ಹೆಂಗೆ ಗೊತ್ತಾ, ಎಲ್ಲ ಮಠಗಳು ಧರ್ಮಶಾಲಾ, ಕಾಮನ್ ಟಾಯ್ಲೆಟ್. ಆ ಕಾಮನ್ ಟಾಯ್ಲೆಟ್ ಅಲ್ಲಿ ನೀರ್ ಹಾಕೋರೇ ಇರಲ್ಲ, ಅಲ್ಲಿ ತಂದು ಮೇಂಟೈನ್ ಮಾಡೋದೇ ಇರಲ್ಲ. ಅಲ್ಲಿ ನಾವೇ ನೀರ್ ಹಾಕೋಬೇಕು. ಅಲ್ಲಿ ಕಾಲಿಕಕ್ಕೆ 2 ಇಟ್ಟಿರ್ತಾರೆ ಕಾಲಿಗೆ ಕೊಡಕ್ಕೆ. ಅಷ್ಟು ಸರ್ ಅಷ್ಟು. ಇವತ್ತು ಅದೇ ಪ್ರಯಾಗ್ರಾಜು ನೋಡಿದ್ರಲ್ಲ ರೋಡ್ಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲಿ ರೋಡ್ ರೆಡಿ ಮಾಡಿರೋದು ಈ ಕುಂಭಮೇಳ ಪ್ರಯುಕ್ತ ರೋಡ್ ರೆಡಿ ಮಾಡಿ ಮನೆಗಳನ್ನೆಲ್ಲ ಹೊಡೆದು ರೋಡ್ ಅಗಲ ಮಾಡ್ಬಿಟ್ಟವ್ರೆ. ರೋಡ್ ಅಗಲ ಮಾಡಿ ಫುಟ್ಪಾತ್ ಮಾಡ್ಬಿಟ್ಟಿದ್ರೆ ಆ ಮನೆಗಳನ್ನ ರೆಡಿ ಆಗಿಲ್ಲ. ಅಲ್ಲೇ ಆ ಮನೆಗಳಿಂದ ರೆಡಿ ಆಗಿಲ್ಲ. ಅಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಇವತ್ತು ಪ್ರಯಾಗ್ರಾಜ್ನ. ಖುಷಿ ಆಯ್ತು ನೋಡೋದಕ್ಕೆ. ಏನು ನಾನು ಅವಾಗಂದು ನೋಡೋದಕ್ಕೆ ಈಗ ನೋಡೋದಕ್ಕೆ
ಅಜಗಜಾಂತರ ಅಲ್ಲ, ಹೇಳಕ್ಕೆ ಆಗದೇ ಇರೋ ತೀರ್ಥಯಾತ್ರೆ. ಆ ಥರ ಈಗ ಈಗ ಕಾಶಿ ನೀವು ನೋಡಿದ್ರಿ, ಮೋದಿ ಕಾರಿಡಾರ್ ನೋಡಿದ್ರಿ, ಆ ನದಿಯಿಂದ ಮೆಟ್ಲೆತ್ಕೊಂಡ್ರೆ ಪೊಲೀಸರು ನಮ್ಮನ್ನು ಬಿಡಲಿಲ್ಲ, ಪೊಲೀಸರಲ್ಲಿ ನಮ್ಮನ್ನು ಬಿಡಲಿಲ್ಲ, ಹೋಳಿ ಇತ್ತು ಅಲ್ಲಿ ಬಿಡಲಿಲ್ಲ ನಮ್ಮನ್ನ. ಆ ನದಿಯಲ್ಲಿ ಮೆಟ್ಲೆತ್ಕೊಂಡ್ರೆ ವಿಶ್ವನಾಥ ದೇವಸ್ಥಾನ ಯಾವ ಥರ ಅದನ್ನ ನಾವು ಹೂವಿನ ಮಾಡ್ಕೊಳಕ್ಕಾಗಲ್ಲ. ಆ ಥರ ಕಾಶಿ ದೇವಸ್ಥಾನದ ಒಳಗೆ ನೀವು ನೋಡಿದ್ರಿ ಎಷ್ಟು 4 ಕಡೆಯಿಂದ ಕ್ಯೂ ಬಂದಿತ್ತು. 4 ಕಡೆಯಿಂದ ಕ್ಯೂ ಬಂದ್ರು. ದರ್ಶನ ಸ್ವಲ್ಪ ಕಷ್ಟ ಆಯಿತು, ಕೆಲವರು ಮಾಡಿದ್ರು, ಇನ್ನು ಕೆಲವರು ಮಾಡೋಕ್ಕಾಗದೆ ಕಷ್ಟಪಟ್ಕೊಂಡೋದ್ರು. ಮಾಡೋಕ್ಕಾಗದೆ ಕಷ್ಟಪಟ್ಕೊಂಡು ನೋಡೋದು ದರ್ಶನ. ಆ ದರ್ಶನ ಇದೆಯಲ್ಲ ನಮಗೆ ಕಾಶಿ ವಿಶ್ವನಾಥಂದು, ನಿಮ್ಗೆ ಯಾವುದು ಮತ್ತೆ ಎಲ್ಲ ಸ್ವರ್ಗನೇ. ಯಾಕೆಂದ್ರೆ ಇದು ಸಪ್ತ ಮೋಕ್ಷಪುರಿ ಒಂದು ಜಾಗ ಸರ್. ಇದು ಸಪ್ತ ಮೋಕ್ಷಪುರಿ ಜಾಗನ ಬರಿಗಾಲಲ್ಲಿ ಮೆಟ್ಟಿದ್ರೆ ಸ್ವರ್ಗ ಇದ್ದಂಗೆ. ಆ ಥರ ಜಾಗ ನೀವೆಲ್ಲ ಪುಣ್ಯ ಮಾಡಿದ್ರಿ, ಎಲ್ರಿಗೂ ಒಳ್ಳೇದಾಗ್ಲಿ. ಈಗ ನಾವು ನೆಕ್ಸ್ಟ್ ಹರಿದ್ವಾರದಲ್ಲ ನಮ್ಮ ಪ್ರೋಗ್ರಾಮ್ ಈ ಥರ ಇರುತ್ತದೆ. ಇವತ್ತು ರಾತ್ರಿ ಒಳಗೆ ಆಲ್ಟ್ ಆಗ್ತೀವಿ, ನಾಳೆಲ್ಲ ಸೈಟ್ ಸೀನ್ ಮಾಡ್ಕೊತೀವಿ, ನಾಳೆನೂ ಅಲ್ಲೇ ಆಲ್ಟ್ ಆಗ್ತೀವಿ. ನಾಡಿದ್ದು ಡೆಲ್ಲಿ ಅರ್ಲಿ ಮಾರ್ನಿಂಗ್ ಬಿಡ್ತೀವಿ, ಡೆಲ್ಲಿ ಬಂದು ಲೋಕಲ್ ಮಾಡ್ಕೊತೀವಿ. ಡೆಲ್ಲಿಯಿಂದ ತಿರ್ಗಾ ಮಾರನೇ ದಿನ ಸೋಮವಾರ ಶಾಪಿಂಗು ಮತ್ತು ಯಾವ್ಯಾವ ದೇವಸ್ಥಾನ ನಾವೇನು ಬಿಟ್ಟಿರ್ತೀವಿ ಸೋಮವಾರ ಅದೆಲ್ಲ ಕವರ್ ಮಾಡ್ಕೊತೀವಿ. ಶಾಪಿಂಗ್ ಗೀಪಿಂಗ್ ಮಾಡೋಣ. ಮಂಗಳವಾರ ಬೆಳಿಗ್ಗೆ ಸರೋಜಿನಿ ಮಾರ್ಕೆಟ್ ಅಂತ ಇನ್ನೂ ಸಪ್ರೇಟ್ ಮಾರ್ಕೆಟ್ ಇದೆ, ಅಲ್ಲೂ ಕರ್ಕೊಂಡು ಹೋಗ್ತೀನಿ. ಮಂಗಳವಾರ ನಮ್ಗೆ ಫ್ಲೈಟ್ ಇರುತ್ತೆ, ಅಲ್ಲಿಂದ ಫ್ಲೈಟ್ ಹತ್ಕೊಂಡು ಸುತ್ತವಾಗಿ ಬೆಂಗಳೂರಿಗೆ ಹೋಗೋಣ. ಇಷ್ಟ ಆಗಿತ್ತು ನಮ್ಮ ಇದುವರೆಗೂ ಪ್ರಯಾಗ್ರಾಜ್ ಮತ್ತು ಆಗ್ರಾ ಟ್ರಿಪ್ ಆಗಿತ್ತು. ಸೊ ನೆಕ್ಸ್ಟ್ ನಾನು ಸ್ಟಾರ್ಟ್ ಮಾಡೋದು ಹರಿದ್ವಾರಿಂದ, ಬಿಕಾಸ್ 1 ಡೇ ಫುಲ್ ಟ್ರಾವೆಲಿಂಗ್ ಇರುತ್ತೆ. ಮಧ್ಯದಲ್ಲಿ ಮಥುರಾ ಹೋಗ್ತಿದ್ದೀವಿ, ಬಟ್ ಅನ್ಫಾರ್ಚುನೇಟ್ಲಿ ಹೋಲಿ ಇರೋದ್ರಿಂದ ಸೊ ಅಲ್ಲಿ ದೇವಸ್ಥಾನ ಆಗಿರ್ಬೋದು ಏನೂ ನಾವು ನೋಡೋಕ್ಕಾಗಲಿಲ್ಲ. ನಮ್ಮ ಟೈಮ್ ಸರಿ ಇರಲಿಲ್ಲ ಅಂತಲೇ ಹೇಳ್ಕೊಬೋದು. ಎಸ್, ನಾವು 1 ಡೇ ಪೂರ್ತಿ ಟ್ರಾವೆಲಿಂಗೇ ಆಗಿತ್ತು. ಸೊ ಮಧ್ಯದಲ್ಲೆಲ್ಲ ಸ್ಟಾಪ್ ಮಾಡಿಕೊಂಡು ಎಲ್ಲ ಹರಿದ್ವಾರ ರೀಚ್ ಆಗಿದ್ದು. ಸೊ ನೈಟು, ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ಅಂಟಿಲ್ ದೆನ್ ಸಿ ಯು ಸೂನ್. ಓಕೆ, ಟೇಕ್ ಕೇರ್, ಬಾಯ್. ಸೊ ಗುಡ್ ನೈಟ್. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಹರಿದ್ವಾರಲ್ಲಿ ಸಿಗೋಣ. ಓಕೆ, ಬಾಯ್.